ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ರೈಡ್ ಬಿ ಎನ್ ಬಿ ಪ್ಲಾನ್ ಪ್ರೆಸೆಂಟೇಷನ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವೊಂದು ಅಶ್ವಮೇಧ ಟೀಮನ್ನು ಇವತ್ತು ಕರ್ನಾಟಕದ ಸೌತ್ ಇಂಡಿಯಾದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಟೀಮನ್ನು ಡೆವಲಪ್ಮೆಂಟ್ ಮಾಡ್ತಿರ್ತಕ್ಕಂಥದ್ದು. ರೈಡ್ ಬಿ ಎನ್ ಬಿ ಅಶ್ವಮೇಧ ಟೀಮ್ಗೆ ನಿಮಗೆಲ್ಲರಿಗೂ ಆರ್ಟ್ಲಿ ವೆಲ್ಕಮ್ ಹೇಳ್ಕೊಳ್ತಾ ಇವತ್ತು ರೈಡ್ ಬಿ ಎನ್ ಬಿ ಬಿಸ್ನೆಸ್ ಬಗ್ಗೆ ನಿಮಗೆ ವಿಚಾರ ತಿಳಿಸ್ತಾ ಹೋಗ್ತಿದೆ ಫ್ರೆಂಡ್ಸ್. ರೈಡ್ ಬಿ ಎನ್ ಬಿ, ರೈಡ್ ಅಂದ್ರೇ ಓಡು ಅನ್ನೋದು, ಮತ್ತು ಬಿ ಎನ್ ಬಿ ಅನ್ನೋದು ಒಂದು ಬಿನಾನ್ಸ್ ಇರ್ತಕ್ಕಂಥ ಇವತ್ತು ಏನು ಇವರು ಪ್ರಪಂಚದಾದ್ಯಂತ ಇವತ್ತು ನಂಬರ್ 1 ಎಕ್ಸ್ಚೇಂಜ್ ಆಗಿರ್ತಕ್ಕಂಥ ಬಿನಾನ್ಸು ಅವ್ರದ್ದೇ ಆದ ಒಂದು ಬಿ ಎನ್ ಬಿ ಅನ್ನೋದು ಒಂದು ಡಿಜಿಟಲ್ ಕಾಯಿನ್ ಆಗಿರ್ತಕ್ಕಂಥದ್ದು. ರೈಡ್ ಅಂದರೆ ಓಡನ್ನು ಸವಾರಿ ಮಾಡ್ತಾ ನಾವು ಒಂದು ಬಿ ಎನ್ ಬಿನ ಅರ್ನಿಂಗ್ ಮಾಡ್ತಕ್ಕಂಥದ್ದು. ಫ್ಯೂಚರ್ ಡಿಯರ್ ಫ್ರೆಂಡ್ಸ್, ಬಿ ಎನ್ ಬಿ ವ್ಯಾಲ್ಯೂ ಇವತ್ತು ತುಂಬ ಖುಷಿಯಾಗುತ್ತೆ. 2017 ಜಸ್ಟ್ ಒಂದು ₹6 ಇದ್ದಂಥ ಒಂದು ಬಿ ಎನ್ ಬಿ ಕಾಯಿನ್ ಇವತ್ತು 2025 ₹68,000 ಒಂದು ಕಾಯಿನ್ ಹೋಗಿದೆ ಡಿಯರ್ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ 2025 ಡಿಸೆಂಬರ್ ಒಳಗೆ ಮಿನಿಮಮ್ ಅಂದರೆ ₹1 ರಿಂದ ₹1.5 ಲಕ್ಷ ಒಂದು ಕಾಯಿನ್ ವ್ಯಾಲ್ಯೂ ಆಗುತ್ತೆ. ಅದನ್ನು ನಾವು ಅರ್ನಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ರೈಡ್ ಬಿ ಎನ್ ಬಿ ಅಂತ ಒಂದು ಪ್ರಾಜೆಕ್ಟು. ಈ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಎಳೆಯಾಗಿ ನಿಮಗೆ ವಿಚಾರನ ಅರ್ಥ ಮಾಡಿಸ್ತಾ ಹೋಗ್ತೀವಿ ಡಿಯರ್ ಫ್ರೆಂಡ್ಸ್. ವೆಲ್ಕಮ್ ಟು ದ ರೈಡ್ ಬಿ ಎನ್ ಬಿ ಸಕ್ಸಸ್. ಗೆಟ್ ಸ್ಟಾರ್ಟ್ ಮಾಡೋಣ ನಮ್ಮ ಒಂದು ವಿಡಿಯೋನ ಡಿಯರ್ ಫ್ರೆಂಡ್ಸ್. ಇವತ್ತೇನಪ್ಪ ಅಂತ ಅಂದರೆ ನೀವೆಲ್ಲ ನೋಡ್ತಾ ಇದ್ವಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕನಸಿರುತ್ತೆ, ಡ್ರೀಮ್ ಇರುತ್ತೆ. ಅವರ ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೆ ಸುಮಾರು ವೇನ ನೋಡ್ತಾ ಇರ್ತಾರೆ. ಒಂದು ಜಾಬು, ಇನ್ನು ಬಿಸ್ನೆಸ್ಸನ್ನು ನೋಡ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅನ್ನೋದಿರ್ತದೆ, ಒಂದು ಫ್ಯಾಮಿಲಿ ಟ್ರಿಪ್ ಮಾಡಬೇಕು ಅನ್ನೋದಿರ್ತದೆ, ಒಂದು ಒಳ್ಳೆ ಕಾರ್ ತಗೋಬೇಕು, ಒಂದು ವಿದೇಶಿ ಪ್ರವಾಸ ಮಾಡಬೇಕು, ಒಂದು ಒಳ್ಳೆ ಮನೆಯನ್ನು ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೆ ಇಲ್ಲಿ ಇರ್ತಕ್ಕಂಥದ್ದು. ಸೈಟ್ ತಗೋಬೇಕು, ಹೋಮ್ ಮಾಡಬೇಕು, ಚಿಲ್ಡ್ರನ್ಸ್ನ ಎಜುಕೇಷನ್ ಚೆನ್ನಾಗಿ ಮಾಡಬೇಕು, ಮತ್ತು ಕಾರ್ ತಗೋಬೇಕು, ಒಳ್ಳೆ ಫುಡ್ಡನ್ನು ತಗೋಬೇಕು, ಹೆಲ್ತ್ ಟ್ರೀಟ್ಮೆಂಟ್ಗಳನ್ನ ತುಂಬ ಚೆನ್ನಾಗಿರಬೇಕು, ಎಂಟರ್ಟೈನ್ಮೆಂಟ್ನ ತುಂಬ ಚೆನ್ನಾಗಿ ಮಾಡಬೇಕು ಅಂತೇಳಿ ಸುಮಾರು ಜನರಿಗೆ ಕನಸಾಗಿ ಉಳ್ಕೊಳ್ತಾ ಇದೆ. ಯಾಕೆಂದರೆ ಡಿಯರ್ ಫ್ರೆಂಡ್ಸ್, ಇವತ್ತು ಔಟ್ ಗೋಯಿಂಗ್ ಜಾಸ್ತಿ ಇದೆ, ಇನ್ಕಮಿಂಗ್ ಕಮ್ಮಿ ಇದೆ ಡಿಯರ್ ಫ್ರೆಂಡ್ಸ್. ಇವತ್ತು ನಮ್ಮ ಜೀವನ ಯಾವ ಥರ ಆಗ್ಬಿಟ್ಟಿದೆ ಅಂದರೆ EMI ಜೀವನ ಆಗಿಬಿಟ್ಟಿದೆ. ಪ್ರತಿಯೊಂದು ಮನೆಗೆ ತಗೊಳ್ತಕ್ಕಂಥ ಪ್ರತಿಯೊಂದು ಪದಾರ್ಥನ ಇವತ್ತು EMI ಮುಖಾಂತರ ನಾವು ಬೈ ಮಾಡ್ತಕ್ಕಂಥದ್ದು. ನಾವು ಅರ್ನಿಂಗ್ ಮಾಡ್ತೀವಿ ಡಿಯರ್ ಫ್ರೆಂಡ್, ಒಂದು ತಿಂಗಳಿಗೆ ಒಂದು ₹30,000 ನಾವು ಅರ್ನಿಂಗ್ ಮಾಡ್ತೀವಿ ಅಂದರೆ ನಾವು ₹50,000 ಕಮಿಟೆಡ್ ಆಗಿರ್ತೀವಿ ಆಲ್ರೆಡಿ EMI ರೂಪದಲ್ಲಿ. ಅದೇ ಒಂದು ವರ್ಷದೊಳಗೆ ₹3,60,000 ನಾವೇನೋ ಅರ್ನಿಂಗ್ ಮಾಡ್ತೀವಿ ಅಂದರೆ ಒಂದು ₹6 ಲಕ್ಷ ಆಲ್ರೆಡಿ ನಾವು EMI ಕನ್ವರ್ಟ್ ಆಗಿರ್ತೀವಿ ಡಿಯರ್ ಫ್ರೆಂಡ್ಸ್. ಅದೇ ಥರ ಒಂದು 10 ವರ್ಷ ಅಂತ ಲೆಕ್ಕ ಮಾಡಿದ್ರೆ ಒಂದು ಕ್ಯಾಲ್ಕುಲೇಷನ್ ಮುಖಾಂತರ ನಿಮ್ಗೆ ಅರ್ಥ ಮಾಡ್ತಕ್ಕಂಥದ್ದು ಒಂದು 36 ಲ್ಯಾಕ್ಸ್ ನೀವೇನ ಜಾಬಿಂದ ಅರ್ನಿಂಗ್ ಮಾಡಿದ್ರೆ ನೀವು 60 ಲಕ್ಷರಷ್ಟು ನೀವು ಆಲ್ರೆಡಿ EMI ರೂಪದಲ್ಲಿ ನೀವು ಕನ್ವರ್ಟ್ ಆಗಿರ್ತೀರ. ಅದೇ ಥರ ಒಂದು 30 ವರ್ಷ ನೀವು ಒಂದು ಜಾಬಲ್ಲಿ ಕೆಲಸ ಮಾಡ್ತೀರಾ ಅಂದರೆ ₹1,12,00,000 ನೀವು ದುಡಿತೀರಾ ಅಂತ ಅಂದ್ಕೊಂಡ್ರು ಕೂಡ ನೀವು ಒಂದು 30 ವರ್ಷ ಒಂದು ಕಂಪ್ನಿಯಲ್ಲಿ ಒಂದು ಜಾಬಲ್ಲಿ ಕೆಲಸ ಮಾಡ್ತೀವಿ ಅಂದರೂ ಕೂಡ ಇವತ್ತು ನಮ್ಮ ಒಂದು EMI ಅಂತಂದರೆ ಅದೇ ₹1,80,00,000 ನಾವು ಆಲ್ರೆಡಿ EMI ಜೀವನ ಮಾಡ್ತೀವಿ ಡಿಯರ್ ಫ್ರೆಂಡ್ಸ್. ಈ ಥರ ಒಂದು ಜೀವನ ಮಾಡ್ತಿರ್ತಕ್ಕಂಥ ನಾವು ಇವತ್ತೇನಾಗಿದೆ ಅಂದರೆ ಅದೇ ಒಂದು ಬೆಂಗಳೂರಲ್ಲಿ ನಾವು ಜೀವನ ಮಾಡಬೇಕಂದ್ರೆ ಇವತ್ತು ಮನೆಯ ಬಾಡಿಗೆ ಆಗಿರ್ಬೋದು, EMI ಆಗಿರ್ಬೋದು, ಅದೇ ಥರ ಗ್ರಾಸರೀಸ್, ಮಿಲ್ಕ್ಸ್ ಆ್ಯಂಡ್ ಅದರ್ಸು, ಮತ್ತು ಎಲೆಕ್ಟ್ರಿಕಲ್ ಬಿಲ್ ಆಗ್ಬೋದು, ವಾಟರ್ ಬಿಲ್ಸ್ ಆಗ್ಬೋದು, ಮೊಬೈಲ್ ಬಿಲ್ಸ್ ಆಗ್ಬೋದು, ಮತ್ತು ಸ್ಕೂಲ್ ಫೀಸು, ಪೆಟ್ರೋಲು ಮತ್ತು ಡೀಸೆಲ್ಲು, ಇನ್ಶೂರೆನ್ಸ್ಗಳು, ಮತ್ತು ಕಾರು, ಬೈಕ್ಸು, ಹೆಲ್ತು ಮತ್ತು ಲೈಫ್, ಈ ಥರ ಸುಮಾರು ಇನ್ಶೂರೆನ್ಸ್ಗಳು ಇರ್ತದೆ. ಅದೇ ಥರ EMI ಅಂತ ಹೋದರೆ ನಮ್ಮದೇ ಒಂದು ಕಾರ್ ಇರುತ್ತೆ, ಇಲ್ಲ ಬೈಕ್ ಆಗಲಿ, ಇಲ್ಲ ಪರ್ಸ್ನಲ್ ಪ್ರೊಫೆಷನಲ್ ಆಗಲಿ, ಇಲ್ಲ ಇಂಟರ್ನೆಟ್ ಆಗಿರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್, ಮತ್ತು ಫ್ಯಾಮಿಲಿ ಹೆಲ್ತು, ಈ ಥರ ಸುಮಾರು. ಹೌ ಮಚ್ ಯು ಸ್ಪೆಂಡ್ ಫಾರ್ ಆಲ್ ದಿಸ್ ಎಕ್ಸ್ಪೆನ್ಸ್ ಫಾರ್ ದ ಇನ್ವೆಸ್ಟ್ಮೆಂಟ್, ಡೂ ಯು ಹ್ಯಾವ್ ಎನಿ ಸೇವಿಂಗ್? ಅಂದರೆ ನಾವು ಇಷ್ಟೆಲ್ಲ ಮಾಡ್ತಾ ನಾವು ಏನನ್ನೂ ಸೇವ್ ಮಾಡೋಕ್ಕಾಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ಡಿಯರ್ ಫ್ರೆಂಡ್ಸ್. ಅದೇ ಥರ ಇವತ್ತು ಯಾವುದು ಜಾಬ್ ಮಾಡಿದ್ರೆ ಇವತ್ತು ಜಾಬ್ ಮಾಡೋಣ, ಬಿಸ್ನೆಸ್ ಮಾಡೋಣ ಒಂದು ಕನ್ಫ್ಯೂಷನ್ ಜನ ಇದ್ದಾರೆ. ಆದರೆ ಇವತ್ತು ಜಾಬ್ ಮಾಡೋದ್ರಿಂದ ಫಿಕ್ಸ್ಡ್ ಟೈಮ್ ಇರ್ತದೆ ಡಿಯರ್ ಫ್ರೆಂಡ್ಸ್, ಅಲ್ಲಿ ಸ್ಕಿಲ್ಸ್ ನೀಡ್ಸ್ ಇರ್ತದೆ. ಅದೇ ಥರ ಫಿಕ್ಸ್ಡ್ ಅರ್ನಿಂಗ್ ಮಾತ್ರ ಸಿಗ್ತಾ ಹೋಗ್ತದೆ. ಅದೇ ಒಂದು ಬಿಸ್ನೆಸ್ ಅಂತ ಹೋದರೆ ನಾವು ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಇರ್ತದೆ, ಸ್ಕಿಲ್ಸು, ಎಂಪ್ಲಾಯೀಸ್ ಇರ್ತದೆ, ಮತ್ತು ರೆಗ್ಯುಲರ್ ಅರ್ನಿಂಗ್ನ ಮಾಡ್ತಕ್ಕಂಥ ಒಂದು ಅವಕಾಶ ನಮಗೆ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಹೌ ಟು ಅರ್ನ್ ಮನಿ, ಜಾಬ್ ಎಲ್ಲ ಅಥವಾ ಬಿಸ್ನೆಸ್ ಎಲ್ಲ ಅಂತ ಹೇಳಕ್ಕೆ ಹೋದರೆ ಒಂದು ಅವಕಾಶ ಫ್ರೆಂಡ್ಸ್. ನಾವು ಜಾಬ್ ಆಗ್ಬೋದು ಮತ್ತು ಬಿಸ್ನೆಸ್ ಆಗ್ಬೋದು. ನಾವು ಜಾಬಲ್ಲಿ ಯಾವುದೇ ಥರ ನಮ್ಮ ಕನಸನ್ನು ಫಿಲ್ ಮಾಡ್ಕೋಕ್ಕಾಗಲ್ಲ. ಇವತ್ತು ಒಂದು ಅವಕಾಶ ನಮ್ಗೆ ಸಿಕ್ಕಿದೆ, ಒಂದು ಬಿಸ್ನೆಸ್ ಆಪರ್ಚುನಿಟಿ ಸಿಕ್ಕಿದೆ. ಒಂದು ಜಸ್ಟ್ ಒಂದು ಟಿಫನ್ ಮಾಡೋ ಒಂದು ಅಮೌಂಟಲ್ಲಿ ಇವತ್ತು ಒಂದು ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡ್ಬೋದು. ಇವತ್ತು ಹೊರಗಡೆ ನಾವು ಒಂದು ಬಿಸ್ನೆಸ್ಸನ್ನು ನಾವು ತೊಗೊಳ್ತೀವಿ ಅಂತಂದರೆ ಒಂದು ಜಸ್ಟ್ ಒಂದು ಅಂಗಡಿಯನ್ನು ಇಟ್ಟು ಬಿಸ್ನೆಸ್ನ ಮಾಡ್ತೀವಿ ಅಂದರೆ ಡಿಯರ್ ಫ್ರೆಂಡ್ಸ್ ಮಿನಿಮಮ್ ಅಂದರೆ ₹5 ರಿಂದ ₹10 ಲಕ್ಷ ನಮಗೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ನಾವು ಅಲ್ಲಿ ಎಫರ್ಟ್ ಹಾಕಬೇಕಾಗುತ್ತೆ, ಟೈಮ್ ಕೊಡಬೇಕಾಗುತ್ತೆ, ಮತ್ತು ಒಳ್ಳೆ ಪೇಷನ್ಸಿಂದ ನಾವು ಕಸ್ಟಮರ್ನ ಜೊತೆ ನಾವು ಮಾತಾಡಲೇಬೇಕಾಗುತ್ತೆ.
ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಅರ್ನಿಂಗ್ ಮಾಡೋದು ಕಮ್ಮಿ ಪ್ರಮಾಣದ ಅಮೌಂಟು. ಆದರೆ ಡಿಯರ್ ಫ್ರೆಂಡ್ಸ್, ಈ ಒಂದು ಅವಕಾಶ ನಿಮಗೆ ಜಸ್ಟ್ ಒಂದು ಟಿಫನ್ ಮಾಡೋ ಒಂದು ರೇಟು, ಅಂದರೆ ಒಂದು ಮಸಾಲೆ ದೋಸೆ, ಒಂದು ಕಾಫಿ ಕುಡಿಯೋ ಒಂದು ರೇಟಲ್ಲಿ ನಮಗೊಂದು ಬಿಸ್ನೆಸ್ ಆಪರ್ಚುನಿಟಿ ಸಿಕ್ಕಿದೆ ಅಂತ ಒಂದು ಬಿಸ್ನೆಸ್ ಆಪರ್ಚುನಿಟಿ ಯಾವುದಪ್ಪ ಅಂದರೆ ರೈಡ್ ಬಿ ಎನ್ ಬಿ ಯಾವುದಪ್ಪ ಅಂದರೆ ಬಿನಾನ್ಸಿನ ಒಂದು BNB ಕಾಯಿನ್ನ ಅರ್ನಿಂಗ್ ಮಾಡಲಿಕ್ಕೆ ನಮಗೊಂದು ಅವಕಾಶ. ಇದೊಂದು OPBNB ಬ್ಲಾಕ್ ಚೈನ್ ಮುಖಾಂತರ ರನ್ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟು ನಮ್ಮ ಒಂದು ರೈಡ್ BNB ಆಗಿದೆ ಡಿಯರ್ ಫ್ರೆಂಡ್ಸ್. ನಮ್ಮ ರೈಡ್ BNB ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಇವತ್ತು 35,000 BNB ವಿತ್ ಆಫ್ ದ 35,000 BNBನ ಅರ್ನಿಂಗ್ ಮಾಡ್ತಕ್ಕಂಥ ಒಂದು ಅವಕಾಶ ನಿಮಗೆ ಜಸ್ಟ್ 0.004 BNB ಅಂದರೆ ನಮ್ಮ ಡಾಲರ್ಸ್ ಲೆಕ್ಕ ಹೋದರೆ $2.5 ಅಂದರೆ ನಮ್ಮ ಇಂಡಿಯನ್ ರುಪಿ ಹೋದರೆ ಜಸ್ಟ್ ಫಾರ್ 350 ರುಪೀಸಿಂದ ನೀವು ಈ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಒಂದು 200 ಕೋಟಿ ರೂಪಾಯಿ ಅರ್ನಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇದ್ರ ಯಾವುದೇ ಥರ ರಿಸ್ಕ್ ಇಲ್ಲ ಮತ್ತು ಸ್ಕ್ಯಾಮ್ಸ್ ಇಲ್ಲ, ನೋ ಫಿಯರ್ ಆಫ್ ದ ಪ್ಲ್ಯಾನ್ ಚೇಂಜಸ್ ಇಲ್ಲ, ಯಾವುದೇ ಥರ ಪ್ಲ್ಯಾನ್ ಚೇಂಜಸ್ ಮಾಡಬೇಕು ಅಂತ ಏನಿಲ್ಲ. ಮತ್ತು ಇಲ್ಲಿ ಒಂದು ಡಿಯರ್ ಫ್ರೆಂಡ್ಸ್ ಒಂದು ಸ್ಟ್ರಾಂಗ್ ಕಮ್ಯುನಿಟಿನ ನಾವು ಬಿಲ್ಡ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿದೆ. ಇಲ್ಲಿ ಯಾವುದೇ ಥರ ಗ್ಯಾಸ್ ಪೀಸ್ ವಾರಿಯರ್ಸ್ ಇಲ್ಲ. ಜಸ್ಟು ನಾವೇನ ಈ ಒಂದು ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಿದಾದರೆ ಖಂಡಿತ ನಾವು ಡೆವಲಪ್ಮೆಂಟ್ ಆಗೋದು. ಜಸ್ಟ್ ಫ್ರೆಂಡ್ಸ್, ಇದು ಸ್ಟಾರ್ಟ್ ಆಗಿದ್ದು 7ನೇ ತಾರೀಕು ಆಗಸ್ಟ್ 2024 ಸ್ಟಾರ್ಟ್ ಆಗಿದೆ ಡಿಯರ್ ಫ್ರೆಂಡ್ಸ್. ಇವತ್ತಿಗೆ 6 ಮಂತ್ಸ್ ಕಂಪ್ಲೀಟ್ ಆಗಿದೆ. 6ನೇ ತಿಂಗಳು ಕಂಪ್ಲೀಟ್ ಆಗಿ 7ನೇ ತಿಂಗಳು ನಾವು ಪದಾರ್ಪಣೆ ಮಾಡಿದ್ದೀವಿ. ಇವತ್ತು 45 ಕಂಟ್ರಿಗಳಲ್ಲಿ ಇವತ್ತು ರನ್ನಿಂಗ್ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿದೆ. ಮತ್ತು ಅನ್ಕೌಂಟೆಡ್ ಸಕ್ಸಸ್ಫುಲ್ ಪೀಪಲ್ಗಳು ಇವತ್ತು ಈ ಒಂದು ರೈಡ್ BNB ಒಳಗೆ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿದೆ. ಅಡ್ವಾಂಟೇಜಸ್ ಆಫ್ ರೈಡ್ BNB. ನಮ್ಮ ರೈಡ್ BNB ಅಲ್ಲಿ ಏನೆಲ್ಲ ಅಡ್ವಾಂಟೇಜಸ್ ಇದೆ ಡಿಯರ್ ಫ್ರೆಂಡ್ಸ್? ಒಂದು ಓನರ್ಶಿಪ್ ಫ್ರೀ ಇದೆ. ಇಲ್ಲಿ 100% ಡಿಸೆಂಟ್ರಲೈಸ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಇಲ್ಲಿ ಯಾರು ಓನರ್ಸ್ ಬರಲ್ಲ, ಓನ್ಲಿ ಫಾರ್ ಕ್ರಿಯೇಟ್ ಮಾತ್ರ ಬಂದಿರ್ತಾರೆ ಕ್ರಿಯೇಟರು. ಯಾವುದೇ ಥರ ಈ ಒಂದು ಪ್ರಾಜೆಕ್ಟಲ್ಲಿ ಚೇಂಜಸ್ ಮಾಡೋಕ್ಕಾಗಲ್ಲ. ಲಾಕ್ಡ್ ಸ್ಟೇಬಲ್ ಪ್ಲ್ಯಾನ್ ಆಗಿರ್ತದೆ. ಮತ್ತು ಇಲ್ಲಿ ಯಾವುದೇ ಥರ ಅಡ್ಮಿನ್ಗಳಿರಲ್ಲ. ಮತ್ತು ವಿಡ್ರಾಲ್ ಕೂಡ ಅಷ್ಟೇ ಡಿಯರ್ ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ನಾವು ವಿಡ್ರಾ ಮಾಡ್ಕೋಬೋದು. 100% ಸೆಕ್ಯೂರ್ ಇರತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಬಿನಾನ್ಸ್ ಬೇಸ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನಾವು ಧೈರ್ಯವಾಗಿ ಈ ಒಂದು ಬಿಸ್ನೆಸ್ಸಲ್ಲಿ ಈ ಒಂದು ಪ್ರಾಜೆಕ್ಟಲ್ಲಿ ನಾವು ಅರ್ನ್ ಮಾಡ್ಬೋದು. ಮತ್ತು ಸ್ಟ್ರಾಂಗ್ ಕಮ್ಯುನಿಟಿ ಮಾಡೋ ಮುಖಾಂತರ ಒಂದು ಸಣ್ಣ ಒಂದು ಜಾಯ್ನಿಂಗ್ ಅಮೌಂಟಿಂದ ಜಸ್ಟ್ ಫಾರ್ 350 ರುಪೀಸಿಂದ ನೀವು ಸ್ಟಾರ್ಟ್ ಮಾಡಿ ಬಿಸ್ನೆಸ್ನ ಒಂದು ಹೈ ಇನ್ಕಮ್ನ ಅರ್ನಿಂಗ್ ಮಾಡ್ತಕ್ಕಂಥ ಒಂದು ಅವಕಾಶ. ಜಸ್ಟ್ ಒಂದು $200 ಕೋಟಿ ಅರ್ನಿಂಗ್ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ ಡಿಯರ್ ಫ್ರೆಂಡ್ಸ್. ಮತ್ತು ಇನ್ಸ್ಟೆಂಟ್ ಮನಿ ಆಗಿರ್ತಕ್ಕಂಥ ಈ ಒಂದು ಪ್ರಾಜೆಕ್ಟ್ ಆಗಿದೆ. ಮತ್ತು ಲಯಬಿಲಿಟಿ ಅನ್ನೋದು ನಮ್ಮಲ್ಲಿ ಯಾವುದೇ ಥರ ಫ್ರೀ ಇದೆ ಡಿಯರ್ ಫ್ರೆಂಡ್ಸ್, ಯಾವುದೇ ಥರ ಲಯಬಿಲಿಟಿ ಇಲ್ಲ. ಮತ್ತು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಇಲ್ಲಿ ಸ್ಕ್ಯಾಮು ಬರಲ್ಲ. ಮತ್ತು ಗ್ಯಾಸ್ ಫೀಸ್ ಇಶ್ಯೂಸ್ ಕೂಡ ನಮಗೆ ಇಲ್ಲಿ ಬರಲ್ಲ. ಲೀಗಲ್ ಅಂತ ಹೋದರೆ ಇವತ್ತು ನಿಮಗೆಲ್ಲ ಗೊತ್ತಿದೆ, ಇವತ್ತು ಬಿನಾನ್ಸ್ ಬೇಸ್ಡ್ ಆಗಿರೋದ್ರಿಂದ ನಮಗೆ ಲೀಗಲ್ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿದೆ ಡಿಯರ್ ಫ್ರೆಂಡ್ಸ್. ಅದೇ ಥರ ನಮ್ಮ ಒಂದು ರೈಡ್ BNB ಒಳಗೆ ನೀವು ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಡಿಯರ್ ಫ್ರೆಂಡ್ಸ್, Web3 ವ್ಯಾಲೆಟ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ಹತ್ರ ಪ್ಲೇಸ್ಟೋರ್ ಇರುತ್ತೆ. ಪ್ಲೇಸ್ಟೋರ್ ಹೋಗ್ಬಿಟ್ಟು Web3 ವ್ಯಾಲೆಟ್ಸ್ ಇರ್ತದೆ, ಟೋಕನ್ ಪಾಕೆಟ್ ಇರ್ತದೆ, ಮೆಟಾಮಾಸ್ಕ್ ಇರ್ತದೆ, ಮತ್ತು ಟ್ರಸ್ಟ್ ವ್ಯಾಲೆಟ್ ಇರ್ತದೆ. ಅದೇ ಥರ ನಮ್ಮ ಸೇಫಾಲ್ ಅಂತ ಒಂದು ವ್ಯಾಲೆಟ್ಗಳು, ಈ ಥರ ಡಿಸೆಂಟ್ರಲೈಸ್ ವ್ಯಾಲೆಟ್ಗಳು ನಿಮಗೆ ಪ್ಲೇಸ್ಟೋರ್ ಮುಖಾಂತರ ಸಿಗ್ತದೆ. ಜಸ್ಟ್ ನಿಮ್ಮ Web3 ವ್ಯಾಲೆಟ್ಸ್ಗಳನ್ನ ಡೌನ್ಲೋಡ್ ಮಾಡೋಕ್ಕೊಳ್ಳೋ ಮುಖಾಂತರ ನಮ್ಮ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಎಗೇನ್ ಎರಡನೇದೇನಪ್ಪ ಅಂದರೆ ಟಾಪ್ ಅಪ್ ವಿತ್ BNBನ ನೀವು ಟಾಪಪ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಒಂದು ಸೇಫಾಲ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನಂತರ ನೀವು BNBನ ಟಾಪಪ್ ಮಾಡಿಕೊಂಡು ನಿಮಗೆ ಯಾರು ಈ ಒಂದು ಅವಕಾಶ ಕೊಡ್ತಾರೆ ಅವ್ರದ್ದು ರಿಜಿಸ್ಟ್ರೇಷನ್ ಒಂದು ಲಿಂಕ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ಲಿಂಕನ್ನು ನೀವು ತಗೊಂಡು ಆ ಲಿಂಕ್ ಮುಖಾಂತರ ಈ ಒಂದು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಅದೇ ಥರ ಡಿಯರ್ ಫ್ರೆಂಡ್ಸ್, ಇವತ್ತು ಸೇಫಾಲ್ನ ನಾವು ಹೇಳ್ತಾ ಇದ್ದೀವಿ. ಇದು ಸೇಫ್ ಆ್ಯಂಡ್ ಸೆಕ್ಯೂರ್ ಇದೆ ಮತ್ತು ಜನಗಳಿಗೆ ತುಂಬ ಈಸಿ ಇರೋದ್ರಿಂದ ನಾವೆಲ್ಲರಿಗೂ ಸೇಫಾಲನ್ನು ರೆಕಮೆಂಡ್ ಮಾಡ್ತಕ್ಕಂಥದ್ದು. ಇವತ್ತು ಡಿಯರ್ ಫ್ರೆಂಡ್ಸ್ ಜಾಯ್ನಿಂಗ್ ಆಗಬೇಕು ನಮ್ಮ ರೈಡ್ BNBಗೆ 0.0044 BNB ಅಂದರೆ ಡಿಯರ್ ಫ್ರೆಂಡ್ಸ್ ಒಂದು $2.5 ಅಂದರೆ ಮಿನಿಮಮ್ ಒಂದು $350 ನಿಮ್ಮ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು ಡಿಯರ್ ಫ್ರೆಂಡ್ಸ್. ಜಸ್ಟ್ ಒಂದು $350 ನಿಮ್ಮ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ 3 ಟೈಪ್ಸ್ ಆಫ್ ಇನ್ಕಮ್ನ ನೀವು ಅರ್ನಿಂಗ್ ಮಾಡ್ತಕ್ಕಂಥ ಅವಕಾಶ. ನೀವು ಮತ್ತು ನಿಮ್ಮ ಜೊತೆ ಇಬ್ಬರು, ನನಗೆ ಇಬ್ಬರು ಅಂತೇಳಿ ಒಂದು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಿದ್ದಾರೆ ಡಿಯರ್ ಫ್ರೆಂಡ್ಸ್. ಇಲ್ಲಿ 3 ಥರ ಇನ್ಕಮ್ ಸಿಗುತ್ತೆ. ಒಂದು ಡೈರೆಕ್ಟ್ ರೆಫರಲ್ ಇನ್ಕಮ್ ಅಂತ 100%, ಮತ್ತು ಲೆವೆಲ್ ಇನ್ಕಮ್ ಅಂತೇಳಿ 100%. 13 ಲೆವೆಲ್ಸ್ ಇರ್ತದೆ. 13 ಲೆವೆಲಿಂದ ನಿಮಗೆ 26 ಲೆವೆಲ್ವರೆಗೂ ನಿಮಗೆ ಡೆಪ್ತ್ ಇನ್ಕಮ್ ಸಿಗ್ತಾ ಹೋಗುತ್ತೆ. ಮತ್ತು ರಾಯಲ್ಟಿ ಇನ್ಕಮ್ ಅಂತೇಳಿ 5% ಸಿಗುತ್ತೆ. 1.5x ನಿಮಗೆ ಸಿಗ್ತಕ್ಕಂಥದ್ದು. ಪ್ರತಿ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟು ನಿಮಗೆ ಡೈರೆಕ್ಟ್ ರೆಫರಲ್ಸ್ ಡಿಯರ್ ಫ್ರೆಂಡ್ಸ್. ನೀವು ಒಬ್ಬ ವ್ಯಕ್ತಿನ ಡೈರೆಕ್ಟಾಗಿ ನೀವೇನನ್ನ ಲಾಗಿನ್ ಮಾಡಿದೆ ಅಂದರೆ ಬಿಗಿನರ್ ಲೆವೆಲಲ್ಲಿ ನೀವು ಇರ್ತೀರಾ. ಬಿಗಿನರ್ಲಿ ಒಬ್ಬ ವ್ಯಕ್ತಿ ನೀವು ಡಾಲರ್ ಮಾಡಿದ್ರೆ ಜಸ್ಟ್ ಒಂದು $3 ಮುಖಾಂತರ ಎಂಟ್ರಿ ತೊಗೊಳ್ತೀರಾ. ಅಂದರೆ ಒಬ್ಬ ವ್ಯಕ್ತಿನ ಲಾಗಿನ್ ಮಾಡೋದ್ರಿಂದ ಏನಾರಾಗಿ ಹೇಳೋದಾದರೆ $300 ಅರ್ನಿಂಗ್ ಮಾಡ್ತೀರಾ. 2 ಪೀಪಲ್ನ ಜಸ್ಟ್ ಇಬ್ಬರು ವ್ಯಕ್ತಿಗಳ ಮುಖಾಂತರ ನೀವು ಒಂದು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ 300 + 300 $600 ಅರ್ನಿಂಗ್ ಮಾಡ್ತೀರಾ. ಜಸ್ಟ್ ಒಂದು 2 ಪೀಪಲಿಂದ ನೀವು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಜೊತೆ ಒಳಗೆ ಹೈಯೆಸ್ಟ್ ಇನ್ಕಮ್ನ ನೀವು ಲೆವೆಲ್ ಇನ್ಕಮ್ ಕೂಡ ನೀವು ತಗೋಬೋದು ಡಿಯರ್ ಫ್ರೆಂಡ್ಸ್. ಡೈರೆಕ್ಟ್ ಇನ್ಕಮ್ಸ್ ಬಂದು ಇದರೊಳಗೆ ಆ್ಯಕ್ಚುಲಿ ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು, ಅನ್ಲಿಮಿಟೆಡ್ ಆಗಿರ್ತದೆ. ಇಲ್ಲಿ ಯಾವುದೇ ಥರ ಇಷ್ಟೇ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಯಾವುದೇ ಥರ
ಕಂಡೀಷನ್ಸ್ ಇಲ್ಲ. 10 ಜನ ನೀವು ಲಾಗಿನ್ ಮಾಡಿದ್ರೆ 300 ಅಂದ್ರೂ 3,000 ರೂಪಾಯಿ ಅರ್ನಿಂಗ್ ಮಾಡ್ತೀರಾ. ಒಂದು 100 ಜನ ನೀವು ಲಾಗಿನ್ ಮಾಡಿದ್ರೂ 300 ರೂಪಾಯಿ ಅಂದ್ರೂ 30,000 ರೂಪಾಯಿ ನೀವು ಅರ್ನಿಂಗ್ ಮಾಡ್ತಕ್ಕಂಥ ಒಂದು ಅವಕಾಶ ಇದಾಗಿದೆ ಫ್ರೆಂಡ್ಸ್. ಅದೇ ಥರ ನಮ್ಮ ಒಂದು ಪ್ರಾಜೆಕ್ಟಲ್ಲಿ ಎರಡನೇ ಇನ್ಕಮ್ ಆಗಿದೆ ಲೆವೆಲ್ ಇನ್ಕಮ್ ಅಂತೇಳಿ 13 ಲೆವೆಲ್ಸ್ ಇದೆ. 13 ಲೆವೆಲ್ ಕೂಡ ನಿಮಗೆ ಅಪ್ ಟು 26 ಲೆವೆಲ್ವರೆಗೂ ನಿಮಗೆ ಅರ್ನಿಂಗ್ಸ್ನ ಮಾಡ್ತಕ್ಕಂಥ ಒಂದು ಅವಕಾಶ ಡೇ ಫ್ರೆಂಡ್ಸ್. ಯಾವ್ದಾವ್ದು ಲೆವೆಲ್ ಇದೆ ನಮ್ಮ ಒಂದು ರೈಡ್ BNB ಅಂದರೆ, ಎರಡನೇ ಲೆವೆಲ್ ಇನ್ಫ್ಲುಯೆನ್ಸರ್ ಅಂತ ಇರ್ತದೆ, ಮೂರನೇ ಲೆವೆಲ್ ಅಚೀವರ್ ಅಂತ ಇರ್ತದೆ, ನಾಲ್ಕನೇ ಲೆವೆಲು ಅಂಬಾಸಿಡರ್ ಅಂತೇಳಿ, 5ನೇ ಲೆವೆಲು ಪೈನರ್ ಅಂತೇಳಿ, 6ನೇ ಲೆವೆಲ್ ಮೆಂಟರ್ ಅಂತೇಳಿ, 7ನೇ ಲೆವೆಲ್ ಚಾಂಪಿಯನ್ ಅಂತೇಳಿ, 8ನೇ ಲೆವೆಲು ಡೈರೆಕ್ಟರ್ ಅಂತೇಳಿ, 9ನೇ ಲೆವೆಲು ಟೈಟಾನ್ ಅಂತೇಳಿ, 10ನೇ ಲೆವೆಲು ಐಕಾನ್ ಅಂತೇಳಿ, 11ನೇ ಲೆವೆಲು ಲೆಜೆಂಡ್ ಅಂತೇಳಿ, 12ನೇ ಲೆವೆಲು ಎಂಪೈರ್ ಅಂತೇಳಿ, 13ನೇ ಲೆವೆಲು ಕಾನ್ಕ್ಯೂರ್ ಅಂತೇಳಿ, ಈ ಥರ 13 ಲೆವೆಲ್ಸ್ ಇದೆ. 13 ಲೆವೆಲ್ಗಿಂದ ನಿಮಗೆ ಇನ್ಕಮ್ ಜನರೇಟ್ ಆಗುತ್ತಿದೆ ಫ್ರೆಂಡ್ಸ್. ಪ್ರತಿಯೊಂದು ಲೆವೆಲ್ಲಾಗಿ ನಿಮಗೆ ಹೇಳಲಿಕ್ಕೆ ಹೋದರೆ, ಮೊದಲನೇ ಲೆವೆಲು ಇನ್ಫ್ಲುಯೆನ್ಸರ್ ಅಂತ ಇರ್ತದೆ ಡೇ ಫ್ರೆಂಡ್ಸ್. ನಿಮ್ಮ ಲೆವೆಲ್ ಇನ್ಕಮ್ನ ನೀವು ತಗೋಬೇಕು ಅಂದರೆ ಜಸ್ಟ್ ನೀವು ಇಬ್ಬರು ವ್ಯಕ್ತಿಗಳನ್ನ ನೀವು ಡೈರೆಕ್ಟ್ ರೆಫರ್ ಮಾಡಿರಬೇಕು. ನಿಮ್ಮ ಟೀಮ್ ಒಳಗೆ ಡೇ ಫ್ರೆಂಡ್ಸ್ ಇನ್ಫ್ಲುಯೆನ್ಸರ್ ಆಗಬೇಕು ಅಂತ ಇನ್ಫ್ಲುಯೆನ್ಸರ್ ನೀವಾಗಿರ್ತೀರಾ, ಇಬ್ಬರು ವ್ಯಕ್ತಿ ಬಿಗಿನರ್ ತಂದಿರ್ತಾರೆ. ಬಿಗಿನರ್ ಕಡೆಯಿಂದ ಇಬ್ಬರು ವ್ಯಕ್ತಿಯನ್ನ 4 ಜನ ನಿಮ್ಮ ಟೀಮಲ್ಲಿ ಬಂದಿರ್ತಾರೆ. ಆ 4 ಜನ ಕಡೆಯಿಂದ ನಿಮಗೆ ಮಿನಿಮಮ್ $4.5 ಅಂದರೆ ಡೇ ಫ್ರೆಂಡ್ಸ್ $9 ನೀವು ಅರ್ನಿಂಗ್ ಮಾಡ್ತೀರಾ. ಒಂದು 4 INR ಆಗಿ ನಿಮ್ಗೆ ಹೇಳಲಿಕ್ಕೆ ಹೋದರೆ 4 × 500 ಈಸ್ ಕೊಟ್ಟು ಅಂದರೆ 2,000 ರೂಪೀಸ್ ಇಲ್ಲಿ ನೀವು ಇನ್ಫ್ಲುಯೆನ್ಸರ್ ಲೆವೆಲಲ್ಲಿ ಲೆವೆಲ್ ಇನ್ಕಮ್ ಅಂತ ನೀವು ಫಸ್ಟ್ ಲೆವೆಲ್ ಇನ್ಕಮ್ನ ನೀವು ಜನರೇಟ್ ಮಾಡ್ತೀರಿ ಡೇ ಫ್ರೆಂಡ್ಸ್. 2,000 ರೂಪಾಯಿ ನೀವು ಅರ್ನಿಂಗ್ ಮಾಡಿ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗ್ಬೋದು. ಬಂದಿರ್ತಕ್ಕಂಥ 2,000 ರೂಪಾಯಿ ಇನ್ಕಮನ್ನು ನೀವು ನೀವು ನೆಕ್ಸ್ಟ್ ಲೆವೆಲ್ನ ಅಪ್ಗ್ರೇಡ್ ಮಾಡಬೇಕು ಅಂದರೆ 800 ರೂಪೀಸ್ ಕೊಟ್ಟು ನೀವು ಅಪ್ಗ್ರೇಡ್ ಆಗಿದೆ ಆದರೆ ಮಿನಿಮಮ್ ನಿಮಗೆ 1,200 ರೂಪಾಯಿ ಕೂಡ ನಿಮಗೆ ಉಳಿತಾಯ ಆಗುತ್ತೆ ಡೇ ಫ್ರೆಂಡ್ಸ್. ಅದೇ ಥರ 3ನೇ ಲೆವೆಲು ಅಚೀವರ್ ಅಂತೇಳಿ, ಅಚೀವರ್ ಆಗಿದೆ ಡೇ ಫ್ರೆಂಡ್ಸ್. ನಿಮ್ಮ ಒಂದು ಟೀಮಿಂದ 8 ಜನ ಅಚೀವರ್ಸ್ ಬರ್ತಾರೆ. ಒಬ್ಬೊಬ್ಬ ವ್ಯಕ್ತಿ ಕಡೆಯಿಂದ $8.5 ಅಂದರೆ ಮಿನಿಮಮ್ $68ನ ನೀವು ಇಲ್ಲಿ ಅರ್ನಿಂಗ್ ಮಾಡ್ತಕ್ಕಂಥ ಅವಕಾಶ ಡೇ ಫ್ರೆಂಡ್ಸ್. INR ಆಗಿ ಹೇಳಬೇಕು ಅಂದರೆ 8 ಜನ ಕಡೆಯಿಂದ $800 ರೂಪಾಯಿ ಡೇ ಫ್ರೆಂಡ್ಸ್. ಇಲ್ಲಿ 6,400 ರೂಪಾಯಿ ಅರ್ನಿಂಗ್ ಮಾಡಿರ್ತೀರಾ ಅಪ್ರಾಕ್ಸಿಮೇಟ್ಲಿ ಹೇಳಬೇಕು ಅಂದರೆ. ಫಾರ್ ಎಕ್ಸಾಂಪಲ್ 6,400 ರೂಪಾಯಿ ನೀವೇನು ಅರ್ನಿಂಗ್ ಮಾಡ್ತೀರಾ ಅದೇ ಅರ್ನಿಂಗ್ ಮಾಡ್ತಕ್ಕಂಥ ಹಣದಲ್ಲೇ ನೆಕ್ಸ್ಟ್ ಲೆವೆಲ್ನ ನೀವು ಅಪ್ಗ್ರೇಡ್ ಮಾಡ್ಬೋದು. ಇಲ್ಲಿ ಯಾವುದೇ ಥರ ನೀವು ಎಕ್ಸ್ಟ್ರಾ ನೀವು ಮನಿಯನ್ನು ಇನ್ವೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವೇನು ಅರ್ನಿಂಗ್ ಮಾಡ್ತಾ ಇದ್ದೀರಾ ಅರ್ನಿಂಗಲ್ಲೇ ನೀವು ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡೋದು 4ನೇ ಲೆವೆಲ್ನ. ಅಂಬಾಸಿಡರ್ ಲೆವೆಲ್ನ ನೀವು ಅಪ್ಗ್ರೇಡ್ ಆಗಬೇಕು ಅಂದರೆ $16.5 ಅಂದರೆ ಮಿನಿಮಮ್ ಅಂದರೆ 1,500 ರೂಪಾಯಿ ಕೊಟ್ಟು ನೀವೇನ ಅಪ್ಗ್ರೇಡೇಷನ್ ಮಾಡ್ಕೊಂಡಿದ್ದಾರೆ ಡೇ ಫ್ರೆಂಡ್ಸ್. ಇಲ್ಲಿ ನಿಮಗೆ 4,900 ರೂಪಾಯಿ ಕೂಡ ನಿಮಗೆ ಉಳಿತಾಯ ಆಯಿತು ಡೇ ಫ್ರೆಂಡ್ಸ್. ಅದೇ ಥರ ಡೇ ಫ್ರೆಂಡ್ಸ್ ಅಂಬಾಸಿಡರ್ ಲೆವೆಲ್ ನೀವಾಗಿರ್ತೀರಾ. ನಿಮ್ಮ ಟೀಮಲ್ಲಿ 4ನೇ ಲೆವೆಲಲ್ಲಿ ಸುಮಾರು 16 ಜನ ಅಂಬಾಸಿಡರ್ಸ್ ಬರ್ತಾರೆ. ಒಬ್ಬೊಬ್ಬ ವ್ಯಕ್ತಿ ಕಡೆಯಿಂದ 16.5 ಅಂದರೆ $264 ಅರ್ನಿಂಗ್ ಮಾಡ್ತೀರಾ. ಅದು INR ಆಗಿ ನಿಮ್ಗೆ ಹೇಳಲಿಕ್ಕೆ ಹೋದರೆ ಡೇ ಫ್ರೆಂಡ್ಸ್ 16 × 1,500 ಅಂತಂದರೆ ಡೇ ಫ್ರೆಂಡ್ಸ್ $24,000 ರೂಪಾಯಿಲಿ ಅರ್ನಿಂಗ್ ಮಾಡಿರ್ತೀರಾ. ಏನು ಅರ್ನಿಂಗ್ ಮಾಡಿದ್ದೀರಾ ಅರ್ನಿಂಗ್ ಮಾಡಿದ ನಂತರ ನೆಕ್ಸ್ಟ್ ಲೆವೆಲ್ನ ನೀವು ಪೈನರ್ ಲೆವೆಲ್ನ ನೀವು ಅಪ್ಗ್ರೇಡ್ ಮಾಡ್ಕೋಬೋದು. ಅಪ್ಗ್ರೇಡ್ ಮಾಡ್ಕೊಂಡ್ರೆ ಡೇ ಫ್ರೆಂಡ್ಸ್ ಒಂದು 3,000 ರೂಪಾಯಿ ಕೊಟ್ಟು ಅಪ್ಗ್ರೇಡ್ ಮಾಡ್ಕೊತೀರಾ. ಇಲ್ಲಿ ಕೂಡ ನೀವು 21,000 ರೂಪಾಯಿ ನೀವು ಸೇವ್ ಮಾಡ್ಬೋದು. ಅದೇ ಥರ ಡಿಯರ್ ಫ್ರೆಂಡ್ಸ್ ಇವತ್ತೇನಾಗಿದೆ ಅಂತಂದರೆ 5ನೇ ಲೆವೆಲು ಪೈನರ್ ಲೆವೆಲನ್ನು ನೀವು ರೀಚ್ ಆಗಿದ ತಕ್ಷಣ ನಿಮ್ಮ ಟೀಮಲ್ಲಿ 5ನೇ ಲೆವೆಲಲ್ಲಿ 32 ಜನ ಪೈನರ್ಸ್ ಬರ್ತಾರೆ. ಒಬ್ಬೊಬ್ಬ ವ್ಯಕ್ತಿ ಕಡೆಯಿಂದ ನಿಮಗೆ $32.5 ಅಂದರೆ ಡಿಯರ್ ಫ್ರೆಂಡ್ಸ್ 1,040 ನಿಮಗೆ ಡಾಲರ್ ಸಿಗ್ತಾ ಹೋಗುತ್ತೆ. ಏನು INR ಆಗಿ ಹೇಳಲಿಕ್ಕೆ ಹೋದರೆ ಡಿಯರ್ ಫ್ರೆಂಡ್ಸ್ $32 × 3,000 ಅಂದರೆ ಒಂದು 96,000 ರೂಪಾಯಿ ನೀವು ಅರ್ನಿಂಗ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಡಿಯರ್ ಫ್ರೆಂಡ್ಸ್. ನೀವೇನು 96,000 ಅರ್ನಿಂಗ್ ಮಾಡ್ತೀರಾ ಅದನ್ನೇ ನೀವು ನೆಕ್ಸ್ಟು 6ನೇ ಲೆವೆಲ್ ಮೆಂಟಲ್ ಲೆವೆಲಲ್ಲಿ ನೀವು ಅಪ್ಗ್ರೇಡ್ ಮಾಡ್ಕೋಬೋದು. ಜಸ್ಟ್ ಒಂದು $65 ಮುಖಾಂತರ ನೀವು ಅಪ್ಗ್ರೇಡ್ ಮಾಡ್ಕೋಬೋದು. ಅಪ್ರಾಕ್ಸಿಮೇಟ್ ಒಂದು 6,000 ಕೊಟ್ಟು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಡಿಯರ್ ಫ್ರೆಂಡ್ಸ್. ಇಲ್ಲಿ ನೀವು 90,000 ರೂಪಾಯಿ ನೀವು ಇಲ್ಲಿ ಹಣನ ಉಳಿಸ್ತೀರ ಡಿಯರ್ ಫ್ರೆಂಡ್ಸ್. ಅದೇ ಥರ 5ನೇ ಲೆವೆಲು ಮೆಂಟರ್ ಲೆವೆಲ್ನ ರೀಚ್ ಆಗಿರ್ತೀರ. ಮೆಂಟರ್ ಲೆವೆಲ್ ಡಿಯರ್ ಫ್ರೆಂಡ್ಸ್ ಒಂದು 6ನೇ ಲೆವೆಲಲ್ಲಿ ನಿಮ್ಮ ಟೀಮಲ್ಲಿ 64 ಜನ ಮೆಂಟರ್ಸ್ಗಳು ಬರ್ತಾರೆ. ಪ್ರತಿಯೊಬ್ಬ ಮೆಂಟರ್ ಕಡೆಯಿಂದ ನಿಮಗೆ $65 ಅಂದರೆ $4,160 ನಿಮ್ಗೆ ಸಿಗ್ತಾ ಹೋಗುತ್ತೆ. ಏನು 64 ಜನ ಇದ್ದಾರೆ, ಒಬ್ಬ ವ್ಯಕ್ತಿ ಕಡೆಯಿಂದ $6,000 ರೂಪಾಯಿ ಅಂದರೆ ಡಿಯರ್ ಫ್ರೆಂಡ್ಸ್ $3,84,000 ರೂಪಾಯಿ ನಾವು ಅರ್ನಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಡಿಯರ್ ಫ್ರೆಂಡ್ಸ್. ಅದೇ ಥರ 7ನೇ ಲೆವೆಲ್ ಬಂದಿರ್ತಕ್ಕಂಥ ಇನ್ಕಮಲ್ಲಿ ನೀವು 7ನೇ ಲೆವೆಲ್ನ ನೀವು ಅಪ್ಗ್ರೇಡ್ ಆಗ್ಬೋದು. 7ನೇ ಲೆವೆಲ್ ನೀವು ಅಪ್ಗ್ರೇಡ್ ಆದರೆ 13,000 ಕೊಟ್ಟು ನೀವು ಅಪ್ಗ್ರೇಡ್ ಆಗ್ಬೋದು ಡಿಯರ್ ಫ್ರೆಂಡ್ಸ್. ಜಸ್ಟ್ ಒಂದು 13,000 ಕೊಟ್ಟು ನೀವು ಅಪ್ಗ್ರೇಡ್ ಆಗಿದೆ ಅಂದರೆ $3,71,000 ರೂಪಾಯಿ ಡಿಯರ್ ಫ್ರೆಂಡ್ಸ್ ಇಲ್ಲಿ ಕೂಡ ನೀವು ಉಳಿತಾಯನ ಮಾಡ್ತೀರಾ. ಅದೇ ಥರ ಡಿಯರ್ ಫ್ರೆಂಡ್ಸ್ 7ನೇ ಲೆವೆಲು ಚಾಂಪಿಯನ್ ಆಗಿರ್ತೀರಾ. ನಿಮ್ಮ 7ನೇ ಲೆವೆಲಲ್ಲಿ ಡಿಯರ್ ಫ್ರೆಂಡ್ಸ್ 122 ಜನ ಚಾಂಪಿಯನ್ಸ್ ಬರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಕಡೆಯಿಂದ $135 ಅಂದರೆ $17,280 ನಿಮಗೆ ಅರ್ನಿಂಗ್ ಮಾಡ್ತೀರಾ. INR ಆಗಿ ಹೇಳೋಕೆ ಹೋದರೆ 128 ಜನ ಕಡೆಯಿಂದ $13,000 ರೂಪಾಯಿ ಡಿಯರ್ ಫ್ರೆಂಡ್ಸ್ $16,64,000 ರೂಪಾಯಿ ಅರ್ನಿಂಗ್ ಮಾಡ್ತಕ್ಕಂಥ ಒಂದು ಅವಕಾಶ ಇದು. ಅದೇ ಅರ್ನಿಂಗ್ ಮಾಡ್ತಾ 8ನೇ ಲೆವೆಲ್ನ ನೀವು ಡೈರೆಕ್ಟರ್ನ ಲೆವೆಲ್ನ ನೀವು ಅಪ್ಗ್ರೇಡ್ ಮಾಡ್ಕೋಬೋದು. ಅಪ್ಗ್ರೇಡ್ ಮಾಡ್ಕೋಬೇಕು ಅಂದರೆ ಒಂದು $25,500 ರೂಪಾಯಿ ಕೊಟ್ಟು ನೀವು ಅಪ್ಗ್ರೇಡ್ ಮಾಡ್ಕೊಂಡಿದ್ದೆ ಆದರೆ
ಬಂದಿರತಕ್ಕಂಥ 16,64,000 ರೂಪಾಯಲ್ಲಿ ಜಸ್ಟ್ ಒಂದು 25,000 ರೂಪಾಯಿ ಕೊಟ್ಟು ನೀವು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಇನ್ನು 14,38,000 ರೂಪಾಯಲ್ಲಿ ನೀವು ಇನ್ಕಮ್ನ ಸೇವ್ ಮಾಡ್ಬೋದು. ಅದೇ ಥರ ಡಿಯರ್ ಫ್ರೆಂಡ್ಸ್, ಒಂದು 8ನೇ ಲೆವೆಲು ಡೈರೆಕ್ಟರ್ ಲೆವೆಲ್ ನೀವು ಇರ್ತೀರಾ. ಏನು ಡೈರೆಕ್ಟರ್ ಲೆವೆಲ್ ನೀವು ಇದ್ದಾಗ ನಿಮ್ಮ ಟೀಮಲ್ಲಿ 8ನೇ ಲೆವೆಲಲ್ಲಿ 256 ಜನ ನಿಮಗೆ ಡೈರೆಕ್ಟರ್ಸ್ಗಳು ಕ್ರಿಯೇಟ್ ಆಗ್ತಾರೆ. ಒಬ್ಬೊಬ್ಬ ವ್ಯಕ್ತಿ ಕಡೆಯಿಂದ $275 ಅಂದರೆ ಡಿಯರ್ ಫ್ರೆಂಡ್ಸ್ $70,400 ಇಲ್ಲಿ ಅರ್ನಿಂಗ್ ಮಾಡ್ತೀರಾ. 256 ಇಂಟು 25,500 ಅಂತ ಡಿಯರ್ ಫ್ರೆಂಡ್ಸ್ ಒಂದು 65,28,000 ರೂಪಾಯಿಲಿ ಅರ್ನಿಂಗ್ ಮಾಡಲಿಕ್ಕೆ ಒಂದು ಅವಕಾಶ. ಈ ಅವಕಾಶನ ಅರ್ನಿಂಗ್ ಮಾಡ್ತಾ ನೀವು 9ನೇ ಲೆವೆಲ್ ನೀವು ಟೈಟಾನ್ ಲೆವೆಲ್ ನೀವು ಅಪ್ಗ್ರೇಡ್ ಮಾಡ್ಕೋಬೋದು. 52,000 ಕೊಟ್ಟು ನೀವೇನು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಡಿಯರ್ ಫ್ರೆಂಡ್ಸ್, ಇಲ್ಲಿ 64,76,000 ರೂಪಾಯಿ, 64,76,000 ರೂಪಾಯಿಲಿ ಇಲ್ಲಿ ಕೂಡ ನೀವು ಹಣನ ಸೇವನೆ ಮಾಡ್ಬೋದು ಡಿಯರ್ ಫ್ರೆಂಡ್ಸ್. ಅದೇ ಥರ ಟೈಟಾನ್ ಆಗಿರ್ತೀರಿ ಡಿಯರ್ ಫ್ರೆಂಡ್ಸ್, ನಿಮಗೆ 9ನೇ ಲೆವೆಲಲ್ಲಿ ಸುಮಾರು 512 ಜನ ಟೈಟಾನ್ಸ್ ಬರ್ತಾರೆ ಡಿಯರ್ ಫ್ರೆಂಡ್ಸ್. ಪ್ರತಿಯೊಬ್ಬ ವ್ಯಕ್ತಿ ಕಡೆ ನಿಮಗೆ $565 ಅಂದರೆ $2,89,280 ಕೊಟ್ಟು ಸಿಗುತ್ತೆ. ಏನು INR ಆಗಿ ಹೇಳಿಕ್ಕೆ ಹೋದರೆ 512 ಜನ ಕಡೆ ನಿಮಗೆ ಟೈಟಾನ್ಸ್ ಕಡೆಯಿಂದ ನಿಮಗೆ 52,000 ಒಬ್ಬೊಬ್ಬ ವ್ಯಕ್ತಿ ಕಡೆಯಿಂದ ಡಿಯರ್ ಫ್ರೆಂಡ್ಸ್, ಇಲ್ಲಿ 2,66,24,000 ರೂಪಾಯಿ ಅರ್ನಿಂಗ್ ಮಾಡ್ತಕ್ಕಂಥ ಒಂದು ಅವಕಾಶ ಬಂದಿರತಕ್ಕಂಥ ಅರ್ನಿಂಗ್ ಮಾಡ್ತಕ್ಕಂಥ ಈ ಏನು 2 ಕೋಟಿ ರೂಪಾಯಿ ನೀವೇನು ಅರ್ನಿಂಗ್ ಮಾಡಿದ್ದೀರಾ ಅದರೊಳಗೆ ನೀವು 10ನೇ ಲೆವೆಲ್ನ ನೀವು ಅಪ್ಗ್ರೇಡ್ ಆಗ್ಬೋದು. ಜಸ್ಟ್ 1,05,000 ಕೊಟ್ಟು ನೀವು ಅಪ್ಗ್ರೇಡ್ ಆಗಿದೆ ಅಂದರೆ ಡಿಯರ್ ಫ್ರೆಂಡ್ಸ್, ಇಲ್ಲಿ 2,65,19,000 ರೂಪಾಯಿಲಿ ನೀವು ಸೇವ್ ಮಾಡಿರ್ತೀರಾ. ಅದೇ ಥರ ಡಿಯರ್ ಫ್ರೆಂಡ್ಸ್ ಐಕಾನ್ ಆಗಿರ್ತೀರಾ. ಐಕಾನ್ ಲೆವೆಲ್ ಇಟ್ ಇಸ್ ಅ ಬ್ಯೂಟಿ ಲೆವೆಲ್ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. 10ನೇ ಲೆವೆಲಲ್ಲಿ ನೀವು ಒಂದು ರಾಯಲ್ಟಿ ಇನ್ಕಮ್ನ ತೊಗೊಳ್ಳೋಕ್ಕೆ ನೀವು ರೆಡಿ ಆಗಿರ್ತೀರಾ. ನಿಮ್ಮ ಟೀಮಲ್ಲಿ ಡಿಯರ್ ಫ್ರೆಂಡ್ಸ್ ರಾಯಲ್ಟಿ ತಗೊಳ್ಳೋಕ್ಕೆ 1,024 ಜನ ಐಕಾನ್ಸ್ಗಳು ಬರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಕಡೆ ನಿಮಗೆ $1,150 ಅಂದರೆ ಡಿಯರ್ ಫ್ರೆಂಡ್ಸ್ $11,77,600 ಇಲ್ಲಿ ಅರ್ನಿಂಗ್ ಮಾಡ್ತೀರಾ. ಅದೇ INR ಆಗಿ ಹೇಳಿಕ್ಕೆ ಹೋದರೆ 1,024 ಐಕಾನ್ಸ್ ಕಡೆಯಿಂದ ನಿಮಗೆ 1,05,000 100% ಇನ್ಕಮ್ ಅಂದರೂ ಕೂಡ ಡಿಯರ್ ಫ್ರೆಂಡ್ಸ್, ಇಲ್ಲಿ 10,75,20,000 ರೂಪಾಯಿ ಅರ್ನಿಂಗ್ ಮಾಡಿರ್ತೀರಾ. ಏನು ಅರ್ನಿಂಗ್ ಮಾಡಿದ್ದೀರಾ ಅರ್ನಿಂಗಲ್ಲಿ ನೀವು 11ನೇ ಲೆವೆಲು ಲೆಜೆಂಡನ್ನ ಲೆವೆಲ್ನ ನೀವು ಅಪ್ಗ್ರೇಡ್ ಮಾಡ್ಕೋಬೋದು. ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ 2,25,000 ರೂಪಾಯಿ ನೀವು ಅರ್ನಿಂಗ್ ಮಾಡ್ಕೊಂತ ನೆಕ್ಸ್ಟ್ ಲೆವೆಲ್ನ ಅಪ್ಗ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡಿಕೊಂಡು ಕೂಡ ನೀವು 10,72,95,000 ರೂಪಾಯಲ್ಲಿ ನೀವು ಸೇವ್ ಮಾಡ್ತೀರಾ ಡಿಯರ್ ಫ್ರೆಂಡ್ಸ್. ಅದೇ ಥರ 11ನೇ ಲೆವೆಲು ಲೆಜೆಂಡ್ ಲೆವೆಲ್ ಡಿಯರ್ ಫ್ರೆಂಡ್ಸ್, ನಿಮ್ಮ ಟೀಮಲ್ಲಿ ಸುಮಾರು 2,048 ಜನ ಲೆಜೆಂಡ್ಸ್ ಬರ್ತಾರೆ. ಒಬ್ಬೊಬ್ಬ ವ್ಯಕ್ತಿ ಕಡೆಯಿಂದ $2,450 ನಿಮಗೆ ಅರ್ನಿಂಗ್ ಮಾಡ್ಬೋದು. ಅಂದರೆ 5,17,600 ಇಲ್ಲಿ ಅರ್ನಿಂಗ್ ಮಾಡಿದ್ದೀರಾ. ಅದನ್ನು INR ಆಗಿ ಹೇಳೋದಾದರೆ ಡಿಯರ್ ಫ್ರೆಂಡ್ಸ್ 2,048 ಇಂಟು 2,25,000 ಅಂದರೆ ಮಿನಿಮಮ್ 46 crores 8 lakhs rupees ಅರ್ನಿಂಗ್ ಮಾಡ್ಬೋದು. ಅದೇ ಥರ 12ನೇ ಲೆವೆಲ್ನ ನೀವು ಅಪ್ಗ್ರೇಡ್ ಮಾಡ್ಕೋಬೋದು. ಜಸ್ಟ್ ಒಂದು $5,100 ಮುಖಾಂತರ ನೀವು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಡಿಯರ್ ಫ್ರೆಂಡ್ಸ್. ಇಲ್ಲಿ 46,03,25,000 ರೂಪಾಯಿ ನೀವು ಇಲ್ಲಿ ಹಣನ ಸೇವೆ ಮಾಡ್ಬೋದು. ಅದೇ ಥರ ಡಿಯರ್ ಫ್ರೆಂಡ್ಸ್ 12ನೇ ಲೆವೆಲು ಎಂಪೈರರ್ ಅಂತೇಳಿ ನಿಮ್ಮ 12ನೇ ಲೆವೆಲ್ ಡಿಯರ್ ಫ್ರೆಂಡ್ಸ್ ಟೋಟಲಿ 4,096 ಜನ ಎಂಪೈರರ್ಸ್ ಬರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಕಡೆ ನಿಮಗೆ 5,100 ರೂಪಾಯಿ ಅಂದರೆ ಡಿಯರ್ ಫ್ರೆಂಡ್ಸ್ $2,208,89,600 ಇಲ್ಲಿ ಅರ್ನಿಂಗ್ ಮಾಡ್ತೀರಾ. ಅದರ INR ಆಗಿ ಹೇಳೋದಕ್ಕೆ ಹೋದರೆ ಡಿಯರ್ ಫ್ರೆಂಡ್ಸ್ 4,096 ಜನ ಕಡೆಯಿಂದ ನಿಮಗೆ ಎಂಪೈರ್ ಕಡೆಯಿಂದ 4,75,000 ರೂಪಾಯಿ ಅಂದರೆ ಡಿಯರ್ ಫ್ರೆಂಡ್ಸ್ ಮಿನಿಮಮ್ 194,56,00,000 ರೂಪಾಯಿ ನೀವಲ್ಲಿ ಅರ್ನಿಂಗ್ ಮಾಡಿ ಅಪ್ಗ್ರೇಡೇಷನ್ ನೆಕ್ಸ್ಟ್ ಲೆವೆಲ್ನ ನೀವು 13ನೇ ಲೆವೆಲ್ನ ಅಪ್ಗ್ರೇಡೇಷನ್ ಮಾಡ್ಕೋಬೋದು ಡಿಯರ್ ಫ್ರೆಂಡ್ಸ್. $10,500 ನೀವು ಕೊಟ್ಟು ಅಪ್ಗ್ರೇಡ್ ಆಗಿದೆ ಅದು ಡಿಯರ್ ಫ್ರೆಂಡ್ಸ್. ಇಲ್ಲಿ 194,40,35,000 ರೂಪಾಯಿ ನೀವು ಅರ್ನಿಂಗ್ ಮಾಡಿದ್ದೀರಾ. ಅದೇ ಥರ ಲೆವೆಲ್ ಇನ್ಕಮು ಲಾಸ್ಟ್ ಇನ್ಕಮು ಕಾನ್ಕ್ಯುಲರ್ ಆಗಿರ್ತದೆ ಡಿಯರ್ ಫ್ರೆಂಡ್ಸ್. ಇಲ್ಲಿ ಟೋಟಲ್ ನಿಮ್ಮ 13 ಲೆವೆಲಲ್ಲಿ ಕೂಡ 13 ಲೆವೆಲ್ ಕೂಡ ನಿಮ್ಮ ಕಾನ್ಕ್ಯುಲರ್ಸ್ ಕ್ರಿಯೇಟ್ ಆಗ್ತಾರೆ. ಪ್ರತಿಯೊಬ್ಬ ಕಾನ್ಕ್ಯುಲರ್ಸ್ ಕಡೆಯಿಂದ ನಿಮಗೆ 8,192 ಜನ ಕಡೆಯಿಂದ ನಿಮಗೆ $10,500 ಡಿಯರ್ ಫ್ರೆಂಡ್ಸ್. ಇಲ್ಲಿ 80,01,600 ಕೂಡ ಇಲ್ಲಿ ಅರ್ನಿಂಗ್ ಮಾಡ್ತೀರಾ. ಅದನ್ನು INR ಆಗಿ ಹೇಳಿಕ್ಕೆ ಹೋದರೆ ಡಿಯರ್ ಫ್ರೆಂಡ್ಸ್ 8,192 ಜನ ಕಡೆಯಿಂದ ನಿಮಗೆ 9,65,000 ಡಿಯರ್ ಫ್ರೆಂಡ್ಸ್. ಇಲ್ಲಿ 194,56,00,000 ರೂಪಾಯಿ ಅರ್ನಿಂಗ್ ಮಾಡ್ತಕ್ಕಂಥ ಒಂದು ಅವಕಾಶ ಡಿಯರ್ ಫ್ರೆಂಡ್ಸ್. ಇಲ್ಲಿ ಯಾವುದೇ ಥರ ನೆಕ್ಸ್ಟ್ ಲೆವೆಲ್ ಇರಲ್ಲ. ಇಲ್ಲಿಗೆ ಲೆವೆಲ್ಸ್ ಕಂಪ್ಲೀಟ್ ಆಗಿರ್ತದೆ ಡಿಯರ್ ಫ್ರೆಂಡ್ಸ್. ಜಸ್ಟ್ ನೀವು ಒಂದು 350 ರೂಪಾಯಿ ಜಸ್ಟ್ 0.044 BNB ಮುಖಾಂತರ ನಮ್ಮ ಒಂದು ಬಿಸ್ನೆಸ್ಗೆ ನೀವು ಬರ್ಬೋದು. ಜಸ್ಟ್ ಇಲ್ಲಿ ಅರೌಂಡ್ ಒಂದು 200 ಕೋಟಿ ರೂಪಾಯಿ ಅರ್ನಿಂಗ್ ಮಾಡಲಿಕ್ಕೆ ಈ ಒಂದು ಅವಕಾಶ ನಿಮ್ಗೆ ಸಿಕ್ಕಿದೆ ಡಿಯರ್ ಫ್ರೆಂಡ್ಸ್. ಅದೇ ಥರ ನಮ್ಮ ಒಂದು ಬಿಸ್ನೆಸ್ಸಲ್ಲಿ 3ನೇ ಇನ್ಕಮ್ ಆಗಿದೆ ರಾಯಲ್ಟಿ ಇನ್ಕಮ್ ಅಂತ ಡಿಯರ್ ಫ್ರೆಂಡ್ಸ್. ರ್ಯಾಂಕ್ ಐಕಾನಲ್ಲಿ ನಮಗೆ 2% ಸಿಗುತ್ತೆ, ಲೆಜೆಂಡಲ್ಲಿ 1.5% ಸಿಗುತ್ತೆ, ಎಂಪೈರಲ್ಲಿ 1% ಸಿಗುತ್ತೆ, ಕಾನ್ಕ್ಯೂರಲ್ಲಿ 0.5% ಸಿಗುತ್ತೆ. ಟೋಟಲ್ 5% ನಿಮಗೆ ಇಲ್ಲಿ ರಾಯಲ್ಟಿ ಸಿಗ್ತಾ ಹೋಗುತ್ತೆ.
ರಾಯಲ್ಟಿ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂದರೆ ರಾಯಲ್ಟಿ ಅರ್ನ್ ವಿಲ್ ಬಿ 1.5x ಆಫ್ ಯುವರ್ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎನಿ ಒನ್ ಹೈಯೆಸ್ಟ್ ರಾಯಲ್ಟಿ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ ಡಿಯರ್ ಫ್ರೆಂಡ್ಸ್. ಇಷ್ಟೊತ್ತು ನಮ್ಮ ಒಂದು ರೈಡ್ ಬಿ ಎನ್ ಬಿ ಒಳಗೆ ರೈಡ್ ಬಿ ಎನ್ ಬಿಯ ಪ್ಲಾನ್ ಪ್ರೆಸೆಂಟೇಷನ್ನ ಕೇಳ್ತಕ್ಕಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ರೈಡ್ ಬಿ ಎನ್ ಬಿ ನಮ್ಮೆಲ್ಲರಿಗೋಸ್ಕರ ಒಂದು ದೊಡ್ಡ ಮಟ್ಟದ ರೆವಲ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇದೆ. ಒಂದು ಜಸ್ಟ್ ನಾವು ಏನಿವತ್ತು ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕ್ಕೆ, ನಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಮಾಡ್ಕೊಳ್ಳೋಕ್ಕೆ, ನಮ್ಮದೇ ಆದ ಒಂದು ಸ್ವಂತ ಮನೆ, ಸ್ವಂತ ಕಾರು, ಸ್ವಂತ ಬೈಕು, ಒಂದು ಸ್ವಂತ ಪ್ರಾಪರ್ಟಿನ ನಾವು ಅರ್ನಿಂಗ್ ಮಾಡಲಿಕ್ಕೆ ದಟ್ ಇಸ್ ದ ರೈಟ್ ಪ್ರಾಜೆಕ್ಟ್ ಆಗಿದೆ ಡಿಯರ್ ಫ್ರೆಂಡ್ಸ್. ನಮ್ಮ ಒಂದು ಅಶ್ವಮೇಧ ಟೀಮಲ್ಲಿ ಪ್ರತಿಯೊಬ್ಬರು ಬನ್ನಿ, ನಿಮಗೆ ಎನಿ ಟೈಮ್ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಖಂಡಿತ ನೀವು ವಿನ್ ಆಗ್ಬೋದು. ಈ ಒಂದು ಅವಕಾಶನ ನೀವು ತಗೊಳ್ಳಿ ಮತ್ತು ನಿಮ್ಮ ಜೊತೆಗಾರರಿಗೂ ಶೇರ್ ಮಾಡ್ತಾ ಅವರು ಕೂಡ ಈ ಒಂದು ಅವಕಾಶದಲ್ಲಿ ಒಂದು ದೊಡ್ಡ ಮಟ್ಟದ ಅರ್ನಿಂಗ್ ಮಾಡಲಿ ಅಂತ ಹೇಳ್ತಾ, ಇಷ್ಟೊತ್ತು ಈ ಒಂದು ಪ್ರೆಸೆಂಟೇಷನ್ನ ಕನ್ನಡದಲ್ಲಿ ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸುತ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಮೀಟ್ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಆಲ್.